ಕೂಡಿ ಬಾಳೋಣ ಸೇರಿ ಬೆಳೆಯೋಣ ಓ ಕೂಡಿ ಬಾಳೋಣ ಸೇರಿ ಬೆಳೆಯೋಣ. ನಮಸ್ಕಾರ. ಕನ್ನಡ ಕೂಟದ ಎಲ್ಲ ಸ್ನೇಹಿತರಿಗೆ ಹೊಸ ವರ್ಷದ ಶುಭಾಶಯಗಳು. ಈ ಹೊಸ ವರ್ಷದಲ್ಲಿ ನಾವೆಲ್ಲರೂ ಕೂಡಿ ಬಾಳೋಣ ಸೇರಿ ನಲಿಯೋಣ. ನಾನು ಪೂರ್ಣಿಮಾ ಮೋಹನ್, 2026ರ ಪ್ರಾಯೋಜಕತ್ವ ನಿರ್ವಹಣಾ ಸಂಚಾಲಕಿ, ಮಾರ್ಕೆಟಿಂಗ್ ಚೇರ್. ಸ್ನೇಹಿತರೆ, ಈ ಮಾಗಿ ಚಳಿನಲ್ಲಿ, ಭರ್ಜರಿ ಮಳೆನಲ್ಲಿ ನಮಗೆ ಮೊದಲು ಬೇಕು ಅಂತ ಅನ್ಸೋದು ಒಂದು ಬೆಚ್ಚಗಿನ ಮನೆ. ಮನೆ ಅಂದ್ರೆ ಕೇವಲ ಇಟ್ಟಿಗೆ ಮತ್ತೆ ಗೋಡೆಗಳಿಂದ ಕಟ್ಟಿರುವಂಥದ್ದಲ್ಲ. ನಮ್ಮ ಕುಟುಂಬದವರ ಜೊತೆ, ನಮ್ಮ ಪ್ರೀತಿ ಪಾತ್ರರ ಜೊತೆ ನೆನಪುಗಳಿಂದ ಕಟ್ಟಿರುವಂತಹ ಒಂದು ಸುಂದರವಾದ ಸೌಧ. A home is not built with bricks and mortars. It's built with memories. ಆದರೆ ಈಗಿರೋ ಮಾರ್ಕೆಟಿಂಗ್ ಕಂಡೀಷನ್ಸ್ ಅಲ್ಲಿ ನಮ್ಮ ಕೈಲಿ ಈ ರೀತಿ ಒಂದು ಇನ್ವೆಸ್ಟ್ಮೆಂಟ್ ಮಾಡೋದು ಸರಿಯಾದ ನಿರ್ಧಾರನ ಅಥವಾ ಅಲ್ವಾ? ಸಹಜವಾದ ಪ್ರಶ್ನೆಗಳೇ. ಈ ರೀತಿ ಪ್ರಶ್ನೆಗಳು ಕೇವಲ ನಿಮ್ಗೊಬ್ಬರಿಗೆ ಮಾತ್ರ ಅಲ್ಲ, ನಮ್ಮೆಲ್ಲರಿಗೂ ಕೂಡ ಇರುತ್ತೆ. ಇಂತಹ ಹಲವಾರು ಪ್ರಶ್ನೆಗಳಿಗೆ ಉತ್ತರವನ್ನ ನಾವೆಲ್ಲರೂ ಒಟ್ಟಿಗೆ ಕಂಡುಕೊಳ್ಳೋಣ. ಕೂಡಿ ಬಾಳೋಣ ಸೇರಿ ಬೆಳೆಯೋಣ ಈ ಸರಣಿ ಕಾರ್ಯಕ್ರಮದಲ್ಲಿ. ಸ್ನೇಹಿತರೆ, 2026ರ ಹೊಸ ಸರಣಿ ಕಾರ್ಯಕ್ರಮ ಕೂಡಿ ಬಾಳೋಣ ಸೇರಿ ಬೆಳೆಯೋಣ. ಈ ಸರಣಿಯಲ್ಲಿ ಮೊದಲನೇ ಕಾರ್ಯಕ್ರಮಕ್ಕೆ ಇಂದು ನಮ್ಮೊಂದಿಗೆ ಅತಿಥಿಯಾಗಿ ಬಂದಿದ್ದಾರೆ ನಮ್ಮವರೇ ಆದಂತಹ ಶ್ರೀಯುತ ಗಿರೀಶ್ ಬ್ಯಾಂಗ್ಳೂರ್ ರಿಯಲ್ಟರ್ ಅವರು. ಗಿರೀಶ್ ಅವರೇ, ಕನ್ನಡ ಕೂಟದ ಕಾರ್ಯಕ್ರಮಕ್ಕೆ ಆಗಮಿಸಿರೋದಕ್ಕೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಮತ್ತು ನಿಮಗೆ ಹೊಸ ವರ್ಷದ ಶುಭಾಶಯಗಳು ಕೂಡ. ಥ್ಯಾಂಕ್ ಯು ಪೂರ್ಣಿಮಾ ಅವರೇ, ನಿಮಗೂ ಸಹ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಹಾಗೂ ನನ್ನ ಕನ್ನಡ ಕೂಟದ ಎಲ್ಲ ಸ್ನೇಹಿತರಿಗೂ ನನ್ನ ನಮಸ್ಕಾರ. ಗಿರೀಶ್ ಅವರೇ, ಮೊಟ್ಟ ಮೊದಲನೆಯದಾಗಿ ನೀವು 27 ವರ್ಷಗಳಿಂದ ಕನ್ನಡ ಕೂಟಕ್ಕೆ ಬರ್ತಾ ಇದ್ದೀರಾ. ಅದೇ ಅಲ್ಲದೆ ನಿಮ್ಮದೇ ಒಂದು ವಿಭಿನ್ನವಾದ ರೀತಿಯಲ್ಲಿ ಕನ್ನಡ ಕೂಟಕ್ಕೆ ಹಲವಾರು ಸ್ಥಾನಗಳಲ್ಲಿ ಸೇವೆಯನ್ನು ಕೂಡ ಸಲ್ಲಿಸಿದ್ದೀರಾ. ನಿಮ್ಮ ಹಾಗೂ ಒಂದು ಕನ್ನಡ ಕೂಟದ ಬಾಂಧವ್ಯದ ಬಗ್ಗೆ 2 ಮಾತುಗಳನ್ನ ನಮ್ಮ ವೀಕ್ಷಕರ ಜೊತೆ ಹಂಚ್ಕೋತೀರಾ? ಖಂಡಿತವಾಗಿಯೂ ಪೂರ್ಣಿಮಾ ಅವರೇ, ನಾನು ಅಮೆರಿಕಾಗೆ ಬಂದಿದ್ದು 1997ನಲ್ಲಿ. ಬಂದಾಗ ಯಂಗ್ಸ್ಟರು ಆ್ಯಂಡ್ ಹೊಸ ದೇಶ, ಹೋಮ್ ಸಿಕ್ನೆಸ್ ಮೋಸ್ಟ್ ಆಫ್ ದ ಪ್ರತಿಯೊಬ್ಬರಿಗೂ ಬರೋ ಕಾರಣ ಇದ್ದೇ ಇರುತ್ತೆ. ಆ ಟೈಮಲ್ಲಿ ನನಗೆ ಇಲ್ಲೊಂದು ಕನ್ನಡ ಸಂಘ ಇದೆ, ಕನ್ನಡ ಕೂಟ ಅಂತ ಇದೆ ಅಂತ ಪರಿಚಯ ಆಗಿದ್ದು ಮರಳ್ಗಾಡ್ನಲ್ಲಿ ನೀರು ಕಂಡಂಗೆ, ರೈಟ್? ಸೊ ಬಂದು ಮೊದಲನೇ ವರ್ಷದಿಂದಾನೇ ನಾನು ಪಾರ್ಟಿಸಿಪೇಟ್ ಮಾಡ್ತಿದ್ದೆ ಎಲ್ಲ ಕನ್ನಡ ಕೂಟ ಕಾರ್ಯಕ್ರಮಗಳಲ್ಲಿ. 25 ಸಿಲ್ವರ್ ಜುಬ್ಲಿ ಫಂಕ್ಷನ್ಗೆ ಇದ್ದೆ 1998ಅಲ್ಲಿ. ನನ್ನ ಈಗ 2 ವರ್ಷದ ಹಿಂದೆ ಗೋಲ್ಡನ್ ಜುಬ್ಲಿ ಸೆಲೆಬ್ರೇಷನ್ ಆಯಿತು, ಆಗಲೂ ಇದ್ದೀನಿ. ಐ ಹೋಪ್ ನೆಕ್ಸ್ಟ್ ಡೈಮಂಡ್ ಜುಬ್ಲಿ ಸೆಲೆಬ್ರೇಷನ್ಗೂ ಇರ್ತೀನಿ ಅಂತ. ಸೊ ನನ್ನ ಪರಿಚಯ ಕನ್ನಡ ಕೂಟಕ್ಕೆ ಆಯ್ತು ಈಗ ಸುಮಾರು 27-28 ವರ್ಷ ಆಯಿತು. ಆ್ಯಂಡ್ 28 ವರ್ಷದಲ್ಲಿ ಭಾಳಷ್ಟು ಸಂಬಂಧಗಳು ಬೆಳೆಸ್ಕೊಂಡ್ಬಂದಿದ್ದೀನಿ, ಪರಿಚಯ ಆಗಿದೆ. ಇದೊಂಥರ ನನಗೆ ಬ್ಲಡ್ ಲೈನ್ ಆಗಿಬಿಟ್ಟಿದೆ. ಹೊರದೇಶದಲ್ಲಿ ನನ್ನ ಒಂದು ಕರ್ನಾಟಕ, ಪುಟ್ಟ ಕರ್ನಾಟಕ ಇಲ್ಲಿ ಸ್ಥಾಪನೆ ಆಗಿದೆ ಅಂತ ಅನಿಸುತ್ತೆ ನನಗೆ. ಕನ್ನಡ ಕೂಟ ಅಂದ್ರೆ ತವರು ಮನೆ ಅಂತ ನಮ್ಮೆಲ್ಲರ ಒಂದು ಫೀಲಿಂಗ್ಸ್ ನ ನೀವು ಕನ್ಕರ್ ಮಾಡ್ತಾ ಇದ್ದೀರಾ. ಅಬ್ಸಲ್ಯೂಟ್ಲಿ, ಅದರಲ್ಲಿ ಏನು ಸಂದೇಹ ಇಲ್ಲ. ಕನ್ನಡ ಕೂಟಕ್ಕೆ ನಿಮ್ಗೆ ಪರಿಚಯ ಆಗಿದ ರೀತಿನ, ಕನ್ನಡ ಕೂಟಕ್ಕೆ ನಿಮ್ ಬಾಂಧವ್ಯ ಹೇಗೆ ಸ್ಟಾರ್ಟ್ ಆಯ್ತು ಅನ್ನೋದನ್ನ ತಿಳ್ಕೊಂಡ್ರಿ. ಇವಾಗ ಈ ನಿಮ್ಮ ವೃತ್ತಿ ಬದುಕು, ಗಿರೀಶ್ ಬ್ಯಾಂಗ್ಳೂರ್ ರಿಯಲ್ಟರ್ ಅಂತ ನೀವು ಒಂದು ಈ ವೃತ್ತಿ ಬದುಕನ್ನ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ನಿಮ್ಗೆ ಸ್ಫೂರ್ತಿ ಹೇಗೆ ಬಂತು, ಅದನ್ನ ನಮ್ಗೆ ಹಂಚ್ಕೋತೀರಾ? ಬಹಳ ಒಳ್ಳೆ ಪ್ರಶ್ನೆ ಪೂರ್ಣಿಮಾ ಅವರೇ. ನನ್ನ ಬ್ಯಾಕ್ಗ್ರೌಂಡು ಇಂಜಿನಿಯರಿಂಗು 91ಇಂದ ಶುರು ಮಾಡಿದ್ದು. ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗು, ಮೋಸ್ಟ್ಲಿ ಮಿಲಿಟರಿ ಪ್ರಾಡಕ್ಟ್ಸು, ಡಿಫೆನ್ಸ್ ಪ್ರಾಡಕ್ಟ್ಸ್ ಅದರಲ್ಲಿ ಇದೆ. ನಂತರ 2017ರಲ್ಲಿ ನಾನು ಬೇರೆ ಒಂದು ಏನೋ ಮಾಡಬೇಕು ಅಂತ ಒಂದು ತಲೆಯಲ್ಲಿ ಯೋಚನೆ ಬರೋಕ್ಕೆ ಶುರುವಾಯಿತು. ಆಗ ನಾನು ನನ್ನ ಸ್ಟ್ರೆಂತ್ಸ್ ಏನು ಅನ್ನೋದ್ರ ಬಗ್ಗೆ ಯೋಚಿಸೋಕ್ಕೆ ಶುರು ಮಾಡಿದೆ. ನನ್ನ ಇಂಜಿನಿಯರಿಂಗ್ ಫೀಲ್ಡಲ್ಲಿ ಇಂಟರ್ಪರ್ಸನಲ್ ಸ್ಕಿಲ್ಸ್ ಐ ಫೆಲ್ಟ್ ವಾಸ್ ಸಮಥಿಂಗ್ ನಾನು ಚೆನ್ನಾಗಿ ಮಾಡ್ತಿದ್ದೆ, ಮತ್ತು ನನ್ನ ಕ್ಲೈಂಟ್ಸು ಅಪ್ರಿಷಿಯೇಟ್ ಮಾಡ್ತಿದ್ರು. ಮತ್ತು ವರ್ಕಿಂಗ್ ವಿತ್ ಪೀಪಲ್, ಅದು ಕನೆಕ್ಷನ್ಸು, ಆಸ್ ವೆಲ್ ಆಸ್ ನಾಟ್ ಬೀಯಿಂಗ್ somebody working under a boss, being my own boss and not working between 4 walls. ಇದೆಲ್ಲ ನನಗೆ ತಲೆಯಲ್ಲಿ ಬಂತು. ಹಾಗಾಗಿ ರಿಯಲ್ ಎಸ್ಟೇಟ್ ಇಸ್ ಗೋಯಿಂಗ್ ಟು ಫಿಟ್ ಆಲ್ ದೋಸ್ ನೀಡ್ಸ್ ಅಂತ ರಿಯಲ್ ಎಸ್ಟೇಟ್ಗೆ ನಾನು ಬಂದೆ. ನಮ್ಗೆ ಎಲ್ಲರಿಗೂ ಬೀಯಿಂಗ್ ಅವರ್ ಓನ್ ಬಾಸ್ ಅನ್ನೋದು ಟೈಮ್ನಲ್ಲಿ ತಲೆಯಲ್ಲಿ ಬಂದಿರುತ್ತೆ. ಬಟ್ ಯು ಪರ್ಸ್ಯೂಡೆಡ್ ಯುವರ್ ಡ್ರೀಮ್. ಕುಡೋಸ್ ಟು ಯು. ಥ್ಯಾಂಕ್ ಯು. ಹಾಗೆ ಇನ್ನೊಂದು ವಿಚಾರ, ನಿಮ್ಮ ಇಂಟೆರೋ ರಿಯಲ್ ಎಸ್ಟೇಟ್ ಗ್ರೂಪ್ನಲ್ಲಿ ಯು ಆರ್ ಅಮಾಂಗ್ ದ ಟಾಪ್
ಏಜೆಂಟ್ಸ್ ಕಂಟಿನ್ಯೂಸ್ಲಿ ಫಾರ್ 7 years. ನಿಮಗೆ ನಿಮ್ಮ ವೃತ್ತಿ ಬದುಕಿನಲ್ಲಿ ತುಂಬ ಇಂಪ್ಯಾಕ್ಟ್ಫುಲ್ ಆಗಿರುವಂಥ ತುಂಬ ಒಂದು ಆತ್ಮತೃಪ್ತಿಯನ್ನು ತಂದುಕೊಟ್ಟಂತಹ ಸನ್ನಿವೇಶ ಸಂದರ್ಭ ಯಾವ್ದಾದ್ರು ಇದ್ರೆ ನಮ್ಮೊಂದಿಗೆ ಹಂಚ್ಕೋತೀರಾ? ಖಂಡಿತವಾಗಿ. ಪೂರ್ಣಿಮಾ ಅವರೇ, ಬಹಳಷ್ಟು ಸಂದರ್ಭಗಳಿದೆ, ಎಸ್ಪೆಷಲಿ ಸರ್ವಿಸ್ ಬಿಸ್ನೆಸ್ ಅಲ್ಲಿ. ಒಂದು ಈಗ ಜ್ಞಾಪಕಕ್ಕೆ ಬರ್ತಿರೋದು, ನನಗೆ ಸಂತೃಪ್ತಿ ಯಾವುದು ತರುತ್ತೆ ಅಂದ್ರೆ ಯಾವಾಗ ನನ್ನ ಕ್ಲೈಂಟ್ಸ್ಗೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಬರುತ್ತೆ ಅಂತ, ರೈಟ್? ಅದು ಗೊತ್ತಾದ್ರೆ ನನಗೆ ದಟ್ ಈಸ್ ಮೋರ್ ದೆನ್ ಎನಿಥಿಂಗ್ ಎಲ್ಸ್. ಒಬ್ರು ಸುಮಾರು 2 ವರ್ಷ ಇಂಟರ್ನೆಟ್ ಅಲ್ಲಿ ನಾನು ನೋಡಿ ಬಂದಿದ್ದು ನಂತರ, ಸೊ ಹಾಗಾಗಿ ಅವರು ಸ್ಟ್ರೇಂಜರ್, ರೈಟ್? 2 ವರ್ಷ ನನ್ನ ಜೊತೆನೇ ಇದ್ರು. 2 ವರ್ಷ ಬಹಳಷ್ಟು ಮನೆಗಳು ನೋಡಿ ಕೊನೆಗೆ ಒಂದು ಮನೆ ಅವ್ರಿಗೆ ತುಂಬಾ ಇಷ್ಟ ಆಯ್ತು, ಬಟ್ ಬಡ್ಜೆಟರಿ ಪ್ರಾಬ್ಲಮ್ಸ್ ಇತ್ತು. ನಮ್ಗಿಂತ ಜಾಸ್ತಿ ಹಾಕಿರೋ ಬಯರ್ದು ಆಫರು ಇತ್ತು. ಬೇಸ್ಡ್ ಆನ್ ಮೈ ರಿಲೇಶನ್ಶಿಪ್ ವಿತ್ ಸೆಲ್ಲರ್ಸ್ ಏಜೆಂಟು, ದ ಸೆಲ್ಲರ್ಸ್ ಏಜೆಂಟ್ ವಾಸ್ ಏಬಲ್ ಟು ಗೆಟ್ ಮೈ ಬಯರ್ ಇನ್ ಟು ಕಾಂಟ್ರಾಕ್ಟು. ಇದು ಬಹಳ ಖುಷಿ ಆಯಿತು ನನ್ನ ಕ್ಲೈಂಟಿಗೆ. ಅವರು ಒಂದು ಜಿಲ್ಲೋ ಅಲ್ಲಿ ದ ಲಾಂಗೆಸ್ಟ್ ರಿವ್ಯೂ ನನಗೆ ಹಾಕಿರೋದು, ಸುಮಾರು 1.5 ಪೇಜು ಜಿಲ್ಲೋಲಿ ಇದೆ ಈಗಲೂ. ಸೊ ದಿಸ್ ಇಸ್ ವಾಟ್ ಐ ಕ್ಯಾನ್ ಸೇ ಇಸ್ ಅಟ್ ದಿ ಎಂಡ್ ಆಫ್ ದಿ ಡೇ, ನನ್ನ ಕ್ಲೈಂಟ್ಸ್ಗೆ ಖುಷಿ ಆದರೆ ದಟ್ಸ್ ಆಲ್ ಐ ನೀಡ್. ಖುಷಿ ಆಯಿತು ಗಿರೀಶ್ ಅವರೇ. ಯು ಮೆಷರ್ ಯೋರ್ ಸಕ್ಸಸ್ ಬೇಸ್ಡ್ ಆನ್ ಯುವರ್ ಕ್ಲೈಂಟ್ ಸಕ್ಸಸ್ ಅಂತ ಕೇಳಿ. ಒಂದೇ ಒಬ್ರು ಕ್ಲೈಂಟು 2 ವರ್ಷ ನಿಮ್ಮ ಜೊತೆ ಕಾಯ್ಕೊಂಡಿದ್ದು ನಿಮ್ಮ ಜೊತೆನೆ ಕೆಲಸ ಮಾಡಿದ್ದಾರೆ ಅಂಟಿಲ್ ಯು ಕ್ಲೋಸ್ ದ ಡೀಲ್ ಅಂತ. ಹೌ ಆರ್ ಯು ಏಬಲ್ ಟು ಅಚೀವ್ ದಿಸ್ ಲಾಂಗ್ ಸ್ಟ್ಯಾಂಡಿಂಗ್ ರಿಲೇಷನ್ ಅಂತ? ಅದನ್ನ ಹೇಳ್ಬೇಕಂದ್ರೆ ನನ್ನ ಕ್ಲೈಂಟ್ಸ್ಗೆಲ್ಲ ಸ್ಟಾರ್ಟಿಂಗ್ ಅಲ್ಲಿ ಇದೆ ಹೇಳೋದು, ರಿಲೇಶನ್ಶಿಪ್ ಬಿಟ್ವೀನ್ ಎ ರಿಯಲ್ ಎಸ್ಟೇಟ್ ಏಜೆಂಟ್ ಅಂಡ್ ಎ ಕ್ಲೈಂಟ್ ಇಸ್ ಲೈಕ್ ಎ ಶಾರ್ಟ್ ಟರ್ಮ್ ಮ್ಯಾರೇಜ್. ಮುಖ್ಯವಾಗಿ ಬೇಕಾಗಿರೋದು ಮ್ಯಾರೇಜ್ ಅಲ್ಲಿ ಸಸ್ಟೈನ್ ಆಗ್ಬೇಕಂದ್ರೆ ಟ್ರಸ್ಟ್ ಬಿಟ್ವೀನ್ ಈಚ್ ಅದರ್. ಸೊ ನಾನು ಏನೇ ಕೆಲಸ ಮಾಡಬೇಕಾದ್ರೆ ಎಸ್ಪೆಷಲಿ ಫಾರ್ ಮೈ ಕ್ಲೈಂಟ್ಸ್ ಅಲ್ವಾ, ಐ ವಾಂಟ್ ಟು ಮೇಕ್ ಶೂರ್ ಇಟ್ ಈಸ್ ಇನ್ ದೇರ್ ಬೆಸ್ಟ್ ಇಂಟ್ರೆಸ್ಟ್. ಅದು ಅವ್ರಿಗೆ ಕಾಣ್ ಬಂದಿರ್ಬೋದು, ಗಿರೀಶ್ ಏನೇ ಮಾಡ್ತಿದ್ರು ನಮ್ಮ ಒಂದು ಒಳ್ಳೆ ಇದಕ್ಕೋಸ್ಕರ ಮಾಡ್ತಿದ್ದಾರೆ ಅಂತ. ಅವ್ರೇನು ನನ್ನ ಬಾಯ್ಬಿಟ್ಟು ಹೇಳಿಲ್ಲ, ಬಟ್ ಐ ವುಡ್ ಅಸ್ಯೂಮ್ ದಟ್ ಇಸ್ ದ ರೀಸನ್. ಹಾಗೆ ನನ್ನ ಮುಂದಿನ ಪ್ರಶ್ನೆ, ಈಗ ಆರ್ಥಿಕ ಪರಿಸ್ಥಿತಿ ಬದಲಾಗ್ತಿದೆ ದಿನೇ ದಿನೇ. ಈ ಚೇಂಜಿಂಗ್ ಮ್ಯಾಕ್ರೋ ಎಕನಾಮಿಕ್ ಕಂಡೀಷನ್ಸ್ ಅಲ್ಲಿ ಮನೆ ಮೇಲೆ ಹಣ ಹೂಡಿಕೆ ಮಾಡೋದು ಎಷ್ಟು ಸರಿಯಾದ ನಿರ್ಧಾರ ಅನ್ನೋ ಪ್ರಶ್ನೆ ಬಹುಶಃ ಎಲ್ಲರಿಗೂ ಬಂದಿರುತ್ತೆ. ನೀವು ಈ ರಿಯಲ್ ಎಸ್ಟೇಟ್ ಬಿಸ್ನೆಸ್ನಲ್ಲಿ ರಿಯಲ್ಟರ್ ಆಗಿ ಇಷ್ಟು ವರ್ಷ ಸಕ್ಸಸ್ಫುಲ್ ಆಗಿರೋದ್ರಿಂದ ನಿಮ್ಮ ಒಂದು ಅನುಭವದಲ್ಲಿ ಅಂಥ ಪ್ರಶ್ನೆಗೆ ಹೇಗೆ ಅಡ್ರೆಸ್ ಮಾಡ್ತೀರಾ? ಸೊ ಪ್ರತಿಯೊಬ್ಬ ಬಯರ್ ಕ್ಲೈಂಟ್ದು ಸ್ಪೆಸಿಫಿಕ್ ನೀಡ್ಸ್ ಇರುತ್ತೆ, ಸ್ಪೆಸಿಫಿಕ್ ಸರ್ಕಮ್ಸ್ಟೆನ್ಸಸ್ ಇರುತ್ತೆ. ಸೊ ಇದಕ್ಕೆ ಇಂಗ್ಲೀಷಲ್ಲಿ ಹೇಳ್ತಾರಲ್ಲ, ಒನ್ ಸೈಜ್ ಫಿಟ್ಸ್ ಆಲ್ ಅನ್ನೋದು ಆಗೋದಿಲ್ಲ. ಸೊ ನಾನು ಮುಖ್ಯವಾಗಿ ನನ್ನ ಬಯರ್ಸ್ಗೆ ಹೇಳೋದು, ಅವ್ರ ಹತ್ರ ಫಸ್ಟ್ ಟೈಮ್ ಮೀಟಿಂಗ್ ಮಾಡಿದಾಗ ಮಿನಿಮಮ್ 2.5 hours ಆಗುತ್ತೆ. ಅದ್ರಲ್ಲಿ ಬಹಳಷ್ಟು ಡಿಸ್ಕಷನ್ ಆಗುತ್ತೆ. ಒನ್ ಆಫ್ ದಿ ಥಿಂಗ್ಸ್ ಐ ಟೆಲ್ ದಮ್ ಇಸ್, ಡೋಂಟ್ ಲುಕ್ ಅಟ್ ಎಕ್ಸ್ಟರ್ನಲ್ ಸಿಚುವೇಶನ್, ಲುಕ್ ಅಟ್ ಯುವರ್ ಇಂಟರ್ನಲ್ ಸಿಚುವೇಶನ್. ನಂಬರ್ 1, ಡು ಯು ರಿಯಲಿ ನೀಡ್ ಎ ಹೌಸ್? ಆನ್ಸರ್ ದಟ್ ಕ್ವಶನ್. And if you say yes, ನನಗೆ ಮನೆ ಬೇಕು, these are the reasons I need it. Next question is, do you have sufficient finances to buy that house in the city you want? Okay, whatever that house is. Let's say you do have enough money. The third question I have for them is, can you hold it long term? Long term ಅಂದ್ರೆ ನಾನು ಹೇಳೋ ಪ್ರಕಾರ 8 to 10 years. There is a reason why 8 to 10 years, why not 3-4 years. ಅದು it's a long discussion. So I ask them, these are your own internal factors. ನಿಮಗೆ ನೀಡ್ ಇದೆಯಾ, ದುಡ್ಡು ಇದೆಯಾ, can you hold it long term? If you answer yes, then just go and buy. What happens around you should not control what you should do, right? Eventually, if you follow these rules, you will definitely come on the top in terms of, let's say, not losing your money, making money over the long term. ಗಿರೀಶ್ ಅವರೇ, ಸಾಕಷ್ಟು ವರ್ಷ ಕನ್ನಡಕೂಟಕ್ಕೆ ಪ್ರಾಯೋಜಕರಾಗಿದ್ದೀರಾ. ಈ ವರ್ಷದ ಗ್ರ್ಯಾಂಡ್ ಆನ್ಯುವಲ್ ಸ್ಪಾನ್ಸರ್ ಕೂಡ ಆಗಿದ್ದೀರಾ. ನೀವು ಕನ್ನಡಕೂಟಕ್ಕೆ ಸಾಕಷ್ಟು ಕೊಡುಗೆಗಳನ್ನ ಕೊಟ್ಟಿದ್ದೀರಾ. ನಿಮಗೆ ಕನ್ನಡಕೂಟದಿಂದ ಸಿಕ್ಕಿರುವಂತಹ ಒಂದು ಅತ್ಯಂತ ವಿಸ್ಮಯವಾದಂಥ ಅಥವಾ ನಿಮ್ಮ ಹೃದಯಕ್ಕೆ ಸಮೀಪವಾದಂಥ ಪಾರಿತೋಷಕ, ಒಂದು ರಿವಾರ್ಡ್ ಏನು ಅಂತ ತಿಳಿಸ್ತೀರಾ? ಪೂರ್ಣಿಮಾ ಅವರೇ, ಎಲ್ಲಿಂದ ಶುರು ಮಾಡಲಿ, ಎಲ್ಲಿಗೆ ಮುಗಿಸ್ಲಿ ಸ್ಟೋರಿ? ಸೊ ಅತ್ಯಂತ ವಿಸ್ಮಯವಾದದ್ದು, ಹೃದಯಕ್ಕೆ ಟಚ್ ಆಗೋದು ಅಂತ ಹೇಳಿದ್ರೆ ಊಟ. ನಮ್ಮ ಕನ್ನಡ ಊಟ ಅದು ಅಲ್ವಾ. ಡೆಫಿನೆಟ್ ಆಗಿ ಯಾವ್ದನ್ನು ಮಿಸ್ ಮಾಡದೆ ಪ್ರೋಗ್ರಾಮ್ಸ್ ಬರೋದು ನಂದು ಇದ್ದೇ ಇದೆ. ಯಾವಾಗ್ಲೂ ಏನೇ ಇದ್ರು ಊಟ ಸಮಯಕ್ಕಾದ್ರೂ ಬಂದ್ಬಿಡ್ತೀವಿ. ಓಕೆ, ಬಟ್ ಸೀರಿಯಸ್ ನೋಟ್, ರೈಟ್? ನನಗೆ ಈ ಕನ್ನಡ ಸಂಘಗಳಿಂದ ಬಂದಿರೋ ಒಂದು ರಿಲೇಶನ್ಶಿಪ್ಸ್, ಅದಕ್ಕೆ ಐ ಕೆನಾಟ್ ಮೆಷರ್ ಇಟ್ ವಿತ್ ಎನಿ ಮನಿ ಆರ್ ಎನಿ ಅದರ್ ಟ್ಯಾಂಜಿಬಲ್ ವೇ. ಸೊ ನನ್ನ ಪ್ರಕಾರ ನಾನು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಬಿಟ್ಬಿಡಿ, just as an individual Kannadiga, the amount of this bonding I have received over this last 27 years,
ದಟ್ ಈಸ್ ಇರ್ರೀಪ್ಲೇಸಬಲ್. ಸೊ ನೀವು ಕೇಳಿದ್ರೆ ಅದಕ್ಕಿಂತ ನನಗೆ ಹೆಚ್ಚು ಬೇರೆ ಏನೂ ಬೇಕಾಗಿಲ್ಲ ಕನ್ನಡ ಕೂಟದಿಂದ. ಸೊ ಕನ್ನಡ ಕೂಟದಿಂದ ನಿಮಗೆ ಸಿಕ್ಕಿರುವಂತಹ ಒಂದು ಪಾರಿತೋಷಿಕ ಅಂದ್ರೆ ಜನಗಳ ಸಂಬಂಧ. ಅಬ್ಸಲ್ಯೂಟ್ಲಿ. ನೀವು ಕನ್ನಡ ಕೂಟದಲ್ಲಿ ಬೆಳೆದು ಬಂದ ಹಾದಿ ಬಗ್ಗೆ, ನೀವು ನಿಮ್ಮ ವೃತ್ತಿ ಬದುಕಲ್ಲಿ ಬೆಳೆದು ಬಂದ ಹಾದಿ ಬಗ್ಗೆ ನಮ್ಮ ಹತ್ರ ಹಲವಾರು ವಿಚಾರಗಳನ್ನ ಹಂಚ್ಕೊಂಡ್ರಿ. ಹಾಗೆ ನಿಮ್ಮ ಒಂದು ಎಕ್ಸ್ಪರ್ಟೀಸ್ನ ರಿಯಲ್ ಎಸ್ಟೇಟ್ನಲ್ಲಿರುವಂಥ ಎಕ್ಸ್ಪರ್ಟೀಸ್ನ ನಿಮ್ಮ ಹತ್ರ ಅಪಾಯಿಂಟ್ಮೆಂಟ್ ತಗೊಂಡು ತಿಳ್ಕೊಳ್ಳುವಂಥ ಎಷ್ಟೋ ವಿಷಯಗಳನ್ನ, ಇನ್ಸೈಟ್ಸ್ನ ನಮ್ಮ ವೀಕ್ಷಕರಿಗೆ ಈ 2 ನಿಮಿಷದ ವಿಡಿಯೋನಲ್ಲಿ ತಿಳಿಸ್ಕೊಟ್ಟಿದ್ದೀರಾ. ಇದಕ್ಕೆ ನಾವು ತುಂಬ ಆಭಾರಿಯಾಗಿದ್ದೀವಿ. ತುಂಬ ಧನ್ಯವಾದಗಳು. ನಿಮಗೂ ಸಹ ಪೂರ್ಣಿಮಾ ಅವರೇ ತುಂಬ ಥ್ಯಾಂಕ್ಸ್. ಈ ಒಂದು ಸುವರ್ಣ ಅವಕಾಶ ನನಗೆ ಕೊಟ್ಟಿದ್ದಕ್ಕೆ ನಿಮಗೂ ಮತ್ತು ಕನ್ನಡ ಕೂಟಕ್ಕೂ. ಸ್ನೇಹಿತರೆ, ನಮ್ಮ 2026ರ ಹೊಸ ಸರಣಿ ಕಾರ್ಯಕ್ರಮ ಕೂಡಿ ಬಾಳೋಣ ಸೇರಿ ಬೆಳೆಯೋಣ, ಇದೇ ರೀತಿ ಹಲವಾರು ಕಾರ್ಯಕ್ರಮಗಳನ್ನ ನಿಮ್ಮ ಮುಂದೆ ತರ್ತಾ ಇರ್ತೀವಿ. ಅಲ್ಲಿ ತನಕ ಶುಭರಾತ್ರಿ. ಟೇಕ್ ಕೇರ್. ಕೂಡಿ ಬಾಳೋಣ, ಸೇರಿ ಬೆಳೆಯೋಣ. ಕೂಡಿ ಬಾಳೋಣ.